ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮ್ಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದರಲ್ಲೂ ಇವಾಗ ಬೇಸಿಗೆ ಟೈಮಲ್ಲಿ ತುಂಬಾ ಬಿಸಿಲಿರುತ್ತೆ. ಆ ಬಿಸಿಲಿಂದ ನಮ್ಮ ಗಿಡಗಳನ್ನ ಯಾವ ರೀತಿ ರಕ್ಷಣೆ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಸೂರ್ಯನ ತಾಪಕ್ಕೆ ಎಲೆಗಳೆಲ್ಲ ಸುಟ್ಟೋದಂಗೆ ಆಗಿರುತ್ತೆ. ಈ ಥರ ಸಮಸ್ಯೆಯಿಂದ ಗಿಡಗಳನ್ನ ಯಾವ ರೀತಿ ರಕ್ಷಣೆ ಮಾಡೋದು ಅಂತ ನೋಡೋಣ. ನೋಡಿ, ಏನಪ್ಪ ಕಾಯಿ ಚಿಪ್ ತೋರಿಸ್ತಿದ್ದಾರೆ ಅಂದ್ಕೊಂಡ್ರ, ಇದು ಕಾಯಿ ಸುಲಿದಿರೋದೆಲ್ಲನೂ ನಾನು ಅಂದರೆ ಸ್ಟೋರ್ ಮಾಡಿ ಇಟ್ಟಿದ್ದೆ. ಆ ಕಾಯಿದು ಅದು ಇರುತ್ತಲ್ಲ ನಾರು ಎಲ್ಲನೂ ಅದೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೆ. ಈಗ ನಾವು ಈ ಗಿಡಗಳಿಗೆ ಈ ರೀತಿ ಮಾಡೋದ್ರಿಂದ ಬಿಸಿಲಿಂದನೂ ರಕ್ಷಣೆ ಮಾಡ್ಕೋಬೋದು, ಮತ್ತು ಯಾವುದೇ ರೀತಿ ಗಿಡದ ಮೇಲೆ ಹೆಚ್ಚು ಬಿಸಿಲು ಸಹ ಬೀಳೋದಿಲ್ಲ. ಕಾಯಿ ಸುಲಿದಿದ್ದು ನಾರೆಲ್ಲ ಇರುತ್ತೆ ನೋಡಿ, ಅದ್ರ ಮೊಟ್ಟೆ ಥರನೂ ಇರುತ್ತಲ್ಲ, ಅದೆಲ್ಲನೂ ನೋಡಿ ಈ ಥರ ಹಿಂಗೆ ಸುತ್ತಲೂ ಈ ಥರ ಮುಚ್ಚಿಬಿಡಿ. ಅಂದರೆ ಇದನ್ನು ಮಲ್ಚಿಂಗ್ ಅಂತಲೂ ಹೇಳ್ತಾರೆ. ನಿಮಗೆ ಈ ಥರ ತೆಂಗಿನ ನಾರು ಸಿಕ್ಕಿಲ್ಲ ಅಂದರೆ ನೀವು ಅಡಿಕೆ ಸಿಪ್ಪೆಯಿಂದ ಆದ್ರೂ ನೀವು ಮಲ್ಚಿಂಗ್ ಮಾಡ್ಬೋದು, ಅಥವಾ ಬೇರೆ ನಿಮ್ಮ ಕಡೆ ಏನು ಸಿಗುತ್ತೆ ಅದರಿಂದನಾದರೂ ಮಲ್ಚಿಂಗ್ ಮಾಡ್ಬೋದು. ಈ ಥರ ಸುತ್ತಲೂ ಬುಡ ಸುತ್ತಲೂ ಇಟ್ಬಿಟ್ಟು ಅದ್ರ ಮೇಲೂ ನೀವು ನೀರು ಹಾಕಿದ್ರೂ ಸಾಕು. ನಾನು ಸುಮಾರು ಗಿಡಗಳಿಗೆ ಇದೇ ರೀತಿಯೇ ಮಾಡಿದ್ದೀನಿ. ಯಾಕೆ ಅಂದರೆ ತುಂಬ ಬಿಸಿಲಿರೋ ಕಾರಣ ಎಲೆಗಳೆಲ್ಲ ಸುಟ್ಟೋದಂಗೆ ಆಗೋದು, ಈ ಥರ ಎಲ್ಲ ಸಮಸ್ಯೆ ಆಗ್ತಿತ್ತು. ಹಾಗಾಗಿ ನಾನು ಈ ಥರ ಮಾಡಿದ್ದೀನಿ. ಒಂದು ರೀತಿ ಒಳ್ಳೆ ಉಪಾಯ ಅಂತಲೇ ಹೇಳ್ಬೋದು. ಬೇಸಿಗೆ ಟೈಮಲ್ಲಿ ಈ ಥರ ಗಿಡಗಳಿಗೆ ಬೇಕಾಗುತ್ತೆ ಅಂತಲೇ ನಾನು ಕಾಯಿ ಸುಲಿದಿದ್ದು ನಾರು, ಆ ಚಿಪ್ಪು ಎಲ್ಲನೂ ಎತ್ತಿಟ್ಟಿರ್ತೀನಿ. ಯಾವುದನ್ನು ಏನು ಬಿಸಾಕೋದಿಲ್ಲ. ಏಕೆಂದರೆ ಆ ಕಾಯಿ ಸುಲಿದಿದ್ದು ಈಗ ಅದು ಹುಡಿ ಎಲ್ಲ ಬರುತ್ತೆ ನೋಡಿ, ಈಗ ಕೊಕೊಪಿಟ್ಟು ಅದರಲ್ಲೂ ಸಹ ನಾವು ರೆಡಿ ಮಾಡ್ಕೋಬೋದು. ಇದನ್ನೇ ನೀವು ಪರ್ಮೆಂಟಾಗಿ ಹಂಗೆ ಬಿಡಬೇಕು ಅಂತ ಏನಿಲ್ಲ. ಸ್ವಲ್ಪ ಬಿಸಿಲೆಲ್ಲ ಕಡಿಮೆ ಆಗೋವರೆಗೂ ಈ ಥರ ಬಿಟ್ಟರೆ ಸಾಕು. ಆಮೇಲೆ ಮಳೆಗಾಲ ಶುರುವಾದಾಗ ಇದನ್ನೆಲ್ಲ ತೆಗೆದುಬಿಡ್ಬೋದು. ಗ್ರೀನ್ ನೆಟ್ ಹಾಕೊಳೋದಕ್ಕೆ ಅನುಕೂಲ ಇರೋವಂಥವ್ರು ಗ್ರೀನ್ ನೆಟ್ಟೆಲ್ಲ ಹಾಕೋಬೋದು. ಈ ಗ್ರೀನ್ ನೆಟ್ ಹಾಕೋಕ್ಕೆ ಅನುಕೂಲ ಇಲ್ಲದೆ ಅಂಥವ್ರು ಏನು ಮಾಡಬೇಕು ಅಂದರೆ ಈ ಥರ ಎಲ್ಲ ಮಲ್ಚಿಂಗ್ನ ಮಾಡ್ಕೊಳ್ಳಿ. ಯಾವುದೇ ರೀತಿ ಸಮಸ್ಯೆನೂ ಆಗೋದಿಲ್ಲ, ಗಿಡಗಳೂ ಸಹ ಸೇಫ್ಟಿಯಾಗಿರುತ್ತೆ. ಇರೋದ್ರಲ್ಲೇ ನಾವು ಗಿಡಗಳನ್ನ ಉಳಿಸ್ಕೋಬೇಕಷ್ಟೇ. ಅದರಲ್ಲೂ ಈ ವರ್ಷ ಅಂತೂ ತುಂಬಾ ಬಿಸಿಲು, ಹೊರಗಡೆ ಹೋಗೋಕ್ಕೆ ಆಗೋದಿಲ್ಲ. 10 ಗಂಟೆ 11 ಗಂಟೆಗೇ ಅಷ್ಟೊಂದು ಬಿಸಿಲಿರುತ್ತೆ. ಕೆಲವೊಂದು ಸರಿ ನಾನು ಬಿಸಿಲಲ್ಲೇ ಕೆಲಸ ಮಾಡ್ತಿರ್ತೀನಿ, ಏನು ಮಾಡೋಕ್ಕಾಗೋದಿಲ್ಲ. ಇವಾಗ ನಾವು ತಂಪತ್ತಾಗಲಿ ಅಂತ ಕೂರೋಷ್ಟು ಟೈಮ್ ಇರೋದಿಲ್ಲ. ಆ ಥರ ನೋಡೋಕೆ ಹೋದರೆ ಟೈಮ್ ಆಗೋಗ್ಬಿಟ್ಟಿರುತ್ತೆ, ಕೆಲಸಗಳು ಆಗೋದಿಲ್ಲ. ಹಾಗಾಗಿ ನಾನು ಬಿಸಿಲಾದರೂ ಸರಿ ಏನೇ ಆದರೂ ಸರಿ ಅಂತ ನಾನು ಬಿಸಿಲಲ್ಲೇ ಕೆಲಸ ಮಾಡ್ತಿರ್ತೀನಿ. ಒಂದೊಂದು ದಿನ ಅಂತೂ ಬಿಸಿಲಲ್ಲೇ ಎಲ್ಲ ಕೆಲಸ ಮಾಡ್ತಿರ್ತೀನಲ್ಲ, ಇನ್ನು ಸಂಜೆ ಅಷ್ಟರೊಳಗೆ ತುಂಬ ತಲೆನೋವು ಬಂದುಬಿಟ್ಟಿರ್ತದೆ. ಅದರಲ್ಲೂ ಮೈಕೈ ನೋವು, ತಲೆನೋವಂತೂ ಸಿಕ್ಕಾಪಟ್ಟೆ ಬಂದಿರುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ. ಇವಾಗ ನಾವು ಬಿಸಿಲು ಅಂತ ಕೂತ್ರೆ ಕೆಲಸಗಳಾಗೋದಿಲ್ವಲ್ಲ, ಹಂಗಾಗಿ ಬಿಸಿಲಲ್ಲೇ ಕೆಲಸ ಮಾಡೋದು, ತಲೆನೋವು ಬಂದಾಗ ಮಾತ್ರ ನುಂಗೋದು, ಏನೂ ಮಾಡೋಕ್ಕಾಗೋದಿಲ್ಲ. ನೋಡಿ, ನಾನು ಈ ಥರ ಗಿಡಗಳಿಗೆಲ್ಲ ಈ ಥರ ಮಲ್ಚಿಂಗ್ನ ಮಾಡ್ತಾಯಿದ್ದೀನಿ ನೋಡಿ. ಅದರಲ್ಲೂ ಒಂದು ರೀತಿ ಬಿಸಿಲಿಂದ ನಾವು ಗಿಡಗಳನ್ನೂ ಸಹ ರಕ್ಷಣೆ ಮಾಡ್ಕೋಬೋದು, ಯಾವುದೇ ರೀತಿ ಸಮಸ್ಯೆನೂ ಆಗೋದಿಲ್ಲ. ಈ ಥರ ನಿಮಗೆ ತೆಂಗಿನ ನಾರು ಸಿಕ್ಕಿದ್ರೆ ತೆಂಗಿನ ನಾರಲ್ಲಿ ಮಾಡಿ, ಇಲ್ಲ ಅಂದರೆ ಅಡಿಕೆ ಸಿಪ್ಪೆನಲ್ಲಿ ಮಾಡಿ, ಅಂದರೆ ನಿಮ್ಮ ಅನುಕೂಲ, ನಿಮಗೆ ಯಾವುದು ಸಿಗುತ್ತೆ ಅದರಲ್ಲಿ ನೀವು ಮಲ್ಚಿಂಗ್ನ ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದ ಗಿಡಗಳಿಗೊಂದು ಒಂದು ರೀತಿ ಒಳ್ಳೆ ಸೇಫ್ಟಿ ಅಂತಲೂ ಹೇಳ್ಬೋದು. ಈ ಥರ ಮಲ್ಚಿಂಗ್ ಮಾಡಿಬಿಟ್ಟು ನೀವು ಅದ್ರ ಮೇಲೆ ನೀರು ಹಾಕಿ, ನೀರು ಹಾಕೋಕೆ ಸಮಸ್ಯೆ ಆಗುತ್ತಲ್ಲ ಅಂತ ಏನು ಚಿಂತೆ ಏನೋ ಬೇಡ. ಅದ್ರ ಮೇಲೆ ನೀರು ಹಾಕಿ, ಏನು ಸಮಸ್ಯೆ ಆಗೋದಿಲ್ಲ. ಈ ಥರ ನಾವು ಮಲ್ಚಿಂಗ್ ಮಾಡೋದ್ರಿಂದ ಡೈರೆಕ್ಟ್ ಬಿಸಿಲು ಆ ಮಣ್ಣಿನ ಮೇಲೆ ಬೀಳೋದಿಲ್ಲ. ಇವಾಗ ಕೆಲವೊಂದು ಸತಿ ಮಣ್ಣುಗಳಂತೂ ಹೆಂಗೆ ಸುಡ್ತಿರುತ್ತೆ ಗಿಡದಲ್ಲಿ ಅಂದರೆ ನೋಡಿ. ಅಲ್ಲಿ ನಾನು ಕೆಲಸ ಮಾಡ್ತಾಯಿದ್ರೆ ಈ ಜಾನಿ ನೋಡಿ, ಇದೇ ರೀತಿಯೇ ನಾನು ಎಲ್ಲಿರ್ತೀನೋ ಅಲ್ಲಿರಬೇಕು ಅವನು, ಇಲ್ಲ ಅಂದರೆ ಅವನಿಗೆ ಸಮಾಧಾನ ಆಗೋದಿಲ್ಲ ನೋಡಿ. ಬೆಳಗ್ಗೆಯಿಂದ ಗಾರ್ಡನಲ್ಲಿ ಕೆಲಸ ಮಾಡಿ ಸಂಜೆ ಬಂದು ನಾನು ವಾರ ಮಾಡೋದು ನೋಡಿ. ಇವತ್ತು ಇಷ್ಟು ಹೂವೆಲ್ಲ ಸಿಕ್ಕಿದೆ ಅಂದರೆ ನಮ್ಮ ಗಾರ್ಡನಲ್ಲಿ ಬಿಟ್ಟಿರೋ ಅಂಥದ್ದು ಮಲ್ಲಿಗೆ ಹೂವು ಮತ್ತು ಕನಕಾಂಬರ, ದಾಸವಾಳ, ಇಷ್ಟೆಲ್ಲ ಹೂವು ಸಿಕ್ಕಿದೆ. ಈ ಗಾರ್ಡನ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಸಂಜೆ ವಾರ ಮಾಡಿರೋದು. ಈ ನಡುವೆ ಅಂತೂ ನನಗೆ ಬೆಳಗ್ಗೆ ಟೈಮು ವಾರ ಮಾಡೋಕ್ಕೆ ಟೈಮೇ ಸಿಗೋದಿಲ್ಲ. ಹಂಗಾಗಿ ನೋಡಿ ಸಂಜೆ ವಾರ ಮಾಡಿದ್ದೀನಿ. ಗಾರ್ಡನಲ್ಲಿ ಈ ಥರ ಹೂವೆಲ್ಲ ಬೆಳೆದು ನಾವೇ ದೇವ್ರಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿದಾಗ ನೋಡೋಕ್ಕಂತೂ 2 ಕಣ್ಣು ಸಾಲಲ್ಲ, ಅಷ್ಟು ಖುಷಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.